ಒಂದ್ಸರಿ ಕೊಟ್ಟು ನೋಡ್ರಿ ಅಂತಾರೆ ಮೊನ್ನೆ ಪೇಪರ್ ಕುಮಾರಸ್ವಾಮಿ ಏನ್ ಕೊಟ್ಟು ನೋಡ್ರಿ ಇನ್ನೂ 100 ಎಕರೆ ಅಂತ್ಯ ಆ ಪೆಡ್ರೆ ಬಿಟ್ಟವನ ಯಾರು ಕುಮಾರಸ್ವಾಮಿ ವಿಧಾನಸೌಧ ಪೆಂಡ್ರೆ ಇಟ್ಟಿದ್ದು ಪೆಂಡ್ರೆ ಆ ಪೆಂಡ್ರೆಗೆ ನಮ್ಮ ತಾತ ಮುತ್ತಾತ ಎಲ್ಲ MLA MP ಆಗವ್ರೆ ಪೆಂಡ್ರೆ ಬಿಟ್ಟವನೇ ಕುಮಾರಸ್ವಾಮಿ ಯಾರು ಅವ್ರ ವಂಶಕ್ಕೆ ಅವ್ರ ಅತ್ಕೇನ ಅವ್ರ ಅಣ್ಣ ಸಾಯಿಸಕ್ ಬಿಟ್ರು ಒಂದು ಕುಮಾರಸ್ವಾಮಿ ಪೆಂಡ್ರೆನಾ ಓ ಪೆಂಡ್ರೆ ಯಾರು ನೋಡಿದ ನೀವ್ ಮಾಧ್ಯಮದವ್ರು ನೋಡಿದ್ರ ಓ ಪೆಂಡ್ರೆ ಬಿಡ್ತೀನಿ ನೋಡು ಏನ್ ಬಿಟ್ಟೆ ನಿಮ್ ವಂಶಕ್ಕೆ ನೀನ್ ಬಿಟ್ಕೊಂಡು ಪೆಂಡ್ರೆನ ಇನ್ಯಾರು ಬಿಟ್ಟಿದ್ಯಾ ಪೆಂಡ್ರೆನ ಜನರಲ್ ರೆಡ್ಡಿ ಬಿಟ್ಟಿದ್ಯಾ ಅಲ್ಲ ರೀ ಜನರಲ್ ರೆಡ್ಡಿಗೆ ನೀನೇ ಸೈನ್ ಹಾಕಿರೋದು ಯಾರ್ಗೆ ಬಳ್ಳಾರಿಗೆ ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ ಗಣಿ ದುಡ್ಡು ನಾವ್ ಯಾರು ನೋಡಿರ್ಲಿಲ್ಲ ನಮ್ ಕರ್ನಾಟಕದ ದುಡ್ಡೇ ಬಂದಿರ್ಲಿಲ್ಲ ಯಾಕೆ ಕೋರ್ಟ್ ಪರ್ಮಿಷನ್ ಕೊಡ್ತು ಅವನಿಗೆ ಯಾಕೆ ಕೊಟ್ರು ಬಳ್ಳಾರಿ ಅವನಿಗೆ ರೆಡ್ಡಿಗೆ ಯಾಕ್ರಿ ಕೊಟ್ರ ಅವ್ನ್ ನಿಂತ್ಕೊಂಡು ಅವನ್ ಇಲ್ಲಿ ಆಂಧ್ರದಿಂದ ಬಂದು ಅವ್ನ್ ನೋಡ್ಕೊಬೇಕು ಕುಮಾರಸ್ವಾಮಿ ಪೇಪರ್ ಆಗ ಹೇಳ್ತಾರೆ ಅವನ್ ವಿದೇಶವನ ಅಂತ ಹೇಳ್ತಾರೆ ನೀನ್ ಮುಖ್ಯಮಂತ್ರಿ ಆಗಿದಾಗ ಏನ್ ಮಾಡ್ದೆ ಅವನಿಗೆ ನೀನ್ ಹಾಕಿರೋದೇ ಕೇಸು ನೀನ್ ಹಾಕಿರೋದೇ ಬಳ್ಳಾರಿಗೆ ಇವನ್ಗೆ ಕೊಲೆ ಆಗಕ್ ಮುಖ್ಯಮಂತ್ರಿ ಹೋಗಿ ಮನೆ ಕಾಯೇನು ನಾನ್ ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದ್ ನನ್ ಮನೆ ಕಾಯ್ತಾನ ಸರ್ ನೀವು ಕೊಲೆ ಆದ್ರೆ ಮುಖ್ಯಮಂತ್ರಿ ಬಂದ್ ನಿಮ್ ಮನೆ ಕಾಯ್ತಾನ ಬರೀ ಇದೇನೆ ಸರ್ ರಾಜಕೀಯದಿಂದ ಆದ್ರೆ ಹೆಂಗೆ ಕುಮಾರಸ್ವಾಮಿ ಒಬ್ಬ ಚಪಲ ಚೆನ್ನಿಗರಾಯ ದಿನ ಬೆಳಿಗ್ಗೆ ಆದ್ರೆ ವಾರಕ್ಕೊಂದ್ಸರಿ ಬರೋದು ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ಹೋಯ್ತಾ ಇರೋದು 10 ಪೈಸದ ಕೆಲಸ ಮಾಡ್ಲಿಲ್ಲ ಕರ್ನಾಟಕಕ್ಕೆ ಒಂದ್ ನ್ಯಾಯ ಒಲಿಸುವಂತದ್ದಿಲ್ಲ ಪ್ರಾದೇಶಿಕ ಪಕ್ಷ ಇರ್ಬೇಕು ಅಂತಿದ್ರಿ ಮೋದಿ ಜೊತೆ ಸೇರ್ಕೊಂಡ್ಬಿಟ್ಮೇಲೆ ಏನೇನೋ ಮಾತಾಡ್ತಾರೆ ನಾನೇನೋ ಹುಷಾರಿಲ್ಲ ಏನು ಮಾತಾಡಬಾರ್ದು ಅಂತಿದ್ದೆ ಆರೋಗ್ಯ ಸರಿ ಇಲ್ಲ ಪಾಪ ಯಾಕಪ್ಪ ಮಾತಾಡ್ಬೇಕು ಅವ್ರ ಬಗ್ಗೆ ಇನ್ನೊಂದು ಏನ್ ಆರೋಗ್ಯ ಸರಿಯೋದಿಟ್ಕು ಏನು ಬಾಯಿಗೆ ಬಂದಾಗ ಮಾತಾಡ ಏನಾರ ಇತ್ತು ಅಂತಂದ್ರೆ ಹೋಗಿ ಹೇಳಿ ಕರ್ನಾಟಕದ ಕನ್ನಡಿಗರಿಗೆ ಸುಮಾರು 4.5 ಲಕ್ಷ ಕೋಟಿ ಅನುದಾನವನ್ನ ಹಣವನ್ನ ತೆರಿಗೆ ರೂಪದಲ್ಲಿ ನಾವು ಕೇಂದ್ರಕ್ಕೆ ಕಟ್ತಾ ಇದೀವಿ ನಾವು 35,000 ಕೋಟಿ 40-50 ಕೋಟಿ ಕೊಡ್ತಾರೆ ಕೊಟ್ಬಿಟ್ಟು ಎಲ್ಲ ನಮ್ದೆ ಅಂತ ಅಂದ್ರೆ ನಮ್ ಕನ್ನಡಿಗರ ಜೀವನವನ್ನ ಎಷ್ಟು ಹಾಳು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕದ ಕನ್ನಡಿಗರ ಹಿತವನ್ನ ಕಾಪಾಡುವಂತ ಜವಾಬ್ದಾರಿ ಎಲ್ಲ ಜನಪ್ರತಿನಿಧಿಗಳ ಮೇಲೆ ಇದೆ. ಅದರಲ್ಲೂ ಕೂಡ ಅಧಿಕಾರದಲ್ಲಿ ನೀವು ಕೇಂದ್ರದಲ್ಲಿದ್ದೀರಿ, ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ನಿಮ್ಗೂ ಗೌರವ ಇರಬೇಕು, ಅವ್ರಿಗೂ ಗೌರವ ಇರಬೇಕು. ಇಬ್ರು ಕೂಡ ಗೌರವಯುತವಾಗಿ ನಡ್ಕೊಂಡು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಜನರ ಅಭಿವೃದ್ಧಿಯನ್ನ ಮಾಡ್ತಕ್ಕಂತ ಚಿಂತನೆಗಳನ್ನ ಮಾಡಿ ಸಹಕಾರವನ್ನ ಕೊಡ್ತಾ ಹೋಗ್ಬೇಕೆ ಹೊರತು ಟೀಕೆ ಟಿಪ್ಪಣಿಗಳಿಗೆ ಮೀಸಲು ಮಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ.